ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನಲ್ಲಿ ಸಮಸ್ಯೆಗಳು ಒಂದೆರಡಲ್ಲ. ಬೆಂಗಳೂರಿನಲ್ಲಿ ಸಮಸ್ಯೆ ಇದೆಯೋ ಅಥವಾ ಸಮಸ್ಯೆಯ ಸುಳಿಯಲ್ಲಿ ಬೆಂಗಳೂರು ಸಿಕ್ಕಾಕೊಂಡಿದೆಯೋ ಗೊತ್ತಾಗ್ತಾ ಇಲ್ಲ. ನೋಡಿ, ಹಲವು ಏರಿಯಾಗಳಲ್ಲಿ ಸಮಸ್ಯೆ ಇದೆ. ಹಾಗೆ ಶ್ರೀರಾಮ್ಪುರದಲ್ಲೂ ಅಷ್ಟೇ, ರೋಡ್ನ ಗಂಡಾಂತರ, ಹೆಜ್ಜೆ ಹೆಜ್ಜೆಗೂ ಗುಂಡಿ ಇದೆ. ಅಲ್ಲಿ ವಾಹನ ಸವಾರರು ಡೈಲಿ ಪರದಾಡಬೇಕು. ನಗರದ 3 ಕಡೆ ಸಾಗುವ ಮಾರ್ಗದಲ್ಲೇ ಯಮ ಗುಂಡಿಗಳು ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ಮಂತ್ರಿಮಾಲು, ರಾಜಾಜಿನಗರ, ಮಲ್ಲೇಶ್ವರ ಸಂಪರ್ಕಿಸುವಂತಹ ಒಂದು ರಸ್ತೆ. ನೋಡಿ, ಪವರ್ ಟಿವಿ ಆ ಸ್ಪಾಟಲ್ಲಿ ರಿಯಾಲಿಟಿ ಚೆಕ್ ಮಾಡ್ತಾ ಇತ್ತು. ರಿಯಾಲಿಟಿ ಚೆಕ್ ಮಾಡಬೇಕಾದ್ರೇ ಒಂದು ಆಕ್ಸಿಡೆಂಟ್ ಆಗುತ್ತೆ. ಡೆಡ್ಲಿ ಗುಂಡಿಯಿಂದಾಗಿ ಆಯ ತಪ್ಪಿ ಬೈಕ್ ಸವಾರ ಬಿದ್ದುಬಿಟ್ಟಿದ್ದಾರೆ. ಶ್ರೀರಾಮ್ಪುರದಲ್ಲಿ ಕೊಂಚ ಯಾಮಾರಿ ಬಿಟ್ಟಿದ್ರು ಅಪಾಯ ಪಕ್ಕನೇ. ನೋಡಿ, ಇಲ್ಲಿ ಆ ಆಕ್ಸಿಡೆಂಟ್ ನೋಡಿ, ಗುಂಡಿ ಇತ್ತು ಅಲ್ಲಿ, ಅದನ್ನು ತಪ್ಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೋ ಒಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿರೋದು. ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ರು. ಈ ಗುಂಡಿ ಹೆಂಗಿದೆ ನೋಡಿ, ಅಲ್ಲಿ ಆ ಆಕ್ಸಿಡೆಂಟ್ ಆದ ಸ್ಪಾಟ್ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಗುಂಡಿ ಇತ್ತು. ಅದನ್ನು ತಪ್ಪಿಸೋದಕ್ಕೆ ಹೋಗಿ ಈ ಆಕ್ಸಿಡೆಂಟ್ ಆಗಿದೆ 2 ಬೈಕ್ಗಳ ನಡುವೆ. ಇದೇ ರೀತಿಯಾದಂಥ ಪರಿಸ್ಥಿತಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಇದೆ. ಇದು ನಮ್ಮ ಪ್ರತಿನಿಧಿ ರಾಘವೇಂದ್ರ ಅವರು ಬೆಂಗಳೂರಿನಲ್ಲಿ, ಅದರಲ್ಲೂ ಶ್ರೀರಾಮ್ಪುರದ ಆ ರಸ್ತೆಯಲ್ಲಿ ಹೆಂಗೆ ನರಕಯಾತನೆ ಅನುಭವಿಸಲಾಗ್ತಾ ಇದೆ ಗುಂಡಿಯಿಂದ ಅಂತ ಹೇಳಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡುವಂತಹ ಸಂದರ್ಭದಲ್ಲೇ ಈ ಆಕ್ಸಿಡೆಂಟ್ ಆಗಿದ್ದು. ಆ ಕಂಪ್ಲೀಟ್ ಪ್ರತ್ಯಕ್ಷ ವರದಿಯನ್ನು ಇಡ್ತೀನಿ ನಿಮ್ಮ ಮುಂದೆ ನೋಡಿ. ಗ್ರೀನ್ ಸಿಟಿ, ಕೂಲ್ ಸಿಟಿ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ ಸಿಟಿ. ಈ ಸಿಟಿಗೆ ಸಾವಿರಾರು ಸಂಖ್ಯೆಯಲ್ಲಿ ವಿವಿಧ ರಾಜ್ಯಗಳಿಂದ, ವಿದೇಶಗಳಿಂದನೂ ಸಹ ಜನ ಬಂದು ಇಲ್ಲಿ ನೆಲೆಸ್ತಾರೆ. ಆದರೆ ಇತ್ತೀಚೆಗೆ ಬೆಂಗಳೂರಿನ ಡೆವಲಪ್ಮೆಂಟ್ ಏನಿದೆ, ಆ ಡೆವಲಪ್ಮೆಂಟ್ಗಳಿಗೆ ಸಾಕಷ್ಟು ಜನ ಬೇಸತ್ತಿದ್ದಾರೆ. ನಾವು ನಮ್ಮ ಎದುರುಗಡೆನೆ ನೋಡ್ಬೋದು, ಗುಂಡಿ ಯಾವ ರೀತಿ ಇದೆ, ಯಾವ ರೀತಿ ಆಕ್ಸಿಡೆಂಟ್ಗಳಾಗ್ತದೆ ಬೈಕ್ಗಳು ಅನ್ನೋದನ್ನ ನಾವು ಎದುರುಗಡೆನೆ ನೋಡ್ಬೋದು. ಎಲ್ಲಾ ಕಡೆನೂ ಸಹ ಬೆಂಗಳೂರಿನಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಇದಕ್ಕೆ ತೀವ್ರ ಆಕ್ರೋಶವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವೀಗ ಇರ್ತಕ್ಕಂಥದ್ದು ಮಲ್ಲೇಶ್ವರಂನ ಸೆಂಟರು. ಆ ಕಡೆ ಮಂತ್ರಿಮಾಲದಿಂದ ಬರ್ತೀವಿ, ಈ ಕಡೆ ರಾಜಾಜಿನಗರದಿಂದ ಬರ್ತೀವಿ, ಈ ಕಡೆ ಮಲ್ಲೇಶ್ವರಂನಿಂದ ಬರ್ತೀವಿ. ಈ 3 ಕಡೆಯಿಂದನೂ ಸಹ ಬರ್ತೀವಿ. ಇಲ್ಲಿ ಸಾಕಷ್ಟು ಗುಂಡಿಗಳು ಸಹ ರೋಡಲ್ಲಿ ಬಂದಿರ್ತಕ್ಕಂಥದ್ದು. ವಾಹನ ಸವಾರರು ಹೋಗೋದಕ್ಕೆ ಪರದಾಡ್ತಾರೆ. ನಾವು ಎದುರುಗಡೆನೆ ಸಹ ಒಂದು ಬೈಕ್ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ದೃಶ್ಯವನ್ನು ಸಹ ನಾವು ಕಣ್ಣಾರೆ ನಿಮಗೆ ನೋಡ್ಬೋದು ಇವಾಗ. ಹಾಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಏನಂದ್ರೆ, ITBT ಸೆಕ್ಟರ್ಗಳು ಇರ್ತಕ್ಕಂತಹ ಬೆಂಗಳೂರಿನಲ್ಲಿ ಗುಂಡಿಗಳಿಂದಲೇ ಇದೀಗ ITBT ಸೆಕ್ಟರ್ಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ITBT ಮಾಲೀಕರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬ್ಲಾಕ್ ಬಕ್ ಅಂತ ಹೇಳ್ಬಿಟ್ಟು ಒಂದು ITBT ಕಂಪನಿ ಏನಿದೆ, ಅದರ ಮಾಲೀಕರು ಸಹ ಘೋಷಣೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಗುಂಡಿಗಳಿಗೆ ನಾವು ಬೇಸತ್ತಿದ್ದೀವಿ, ನಮ್ಮ ವರ್ಕರ್ಸ್ಗಳು ಸಹ ಮನೆಯಿಂದ ಆಫೀಸಿಗೆ ಬರೋದಕ್ಕೆ ಗಂಟೆಗಟ್ಟಲೆ ತೆಗೆದುಕೊಳ್ತಾ ಇದ್ದಾರೆ, ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾನು ಕಂಪನಿಯನ್ನ ಶಿಫ್ಟ್ ಮಾಡುವಂತಹ ಯೋಚನೆಯನ್ನು ಸಹ ಮಾಡಿದ್ದೇನೆ, ಶಿಫ್ಟ್ ಅನ್ನು ಸಹ ಮಾಡ್ತೀನಿ ಅಂತ ಸಹ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯ್ತು, 2 ವರ್ಷದಿಂದ ಒಂದು ಸಹ ಗುಂಡಿಯನ್ನ ಮುಚ್ಚಿಲ್ಲ ಅನ್ನೋದು ವಿಪಕ್ಷಗಳ ಆರೋಪ. ಒಟ್ಟಿನಲ್ಲಿ ಬೆಂಗಳೂರು ಅಂದ್ರೆ ಗುಂಡಿ ಅಂದ್ರೆ ಬೆಂಗಳೂರು ಅನ್ನೋ ಪರಿಸ್ಥಿತಿ ಇದೀಗ ಎದುರಾಗಿರ್ತಕ್ಕಂಥದ್ದು. ಈ ಗುಂಡಿಗಳಿಗೆ ಯಾವತ್ತು ಮುಕ್ತಿ ಸಿಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ರಾಘವೇಂದ್ರ ಲೈವ್ ನಲ್ಲಿದ್ದಾರೆ. ರಾಘವೇಂದ್ರ, ನೀವು ಶ್ರೀರಾಮ್ಪುರದ ಬಳಿ ಗುಂಡಿ ಗಂಡಾಂತರದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡುವಂತಹ ಸಂದರ್ಭದಲ್ಲೇ ಒಂದು ಆಕ್ಸಿಡೆಂಟ್ ಆಯಿತು. ಕೇವಲ ಇದು ಶ್ರೀರಾಮ್ಪುರದ ಪರಿಸ್ಥಿತಿ ಮಾತ್ರ ಅಲ್ಲ, ನಗರದ ಹಲವು ಏರಿಯಾಗಳಲ್ಲಿ ಹಿಂಗೆ ಆಗಿದೆ. ಒಂದ್ ಕಡೆ ಕಾಮಗಾರಿ ವಿಳಂಬವಾಗ್ತಾ ಇದೆ, ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಜೊತೆಗೆ ಈ ಗುಂಡಿಯಿಂದ ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆಗೆ ಹೆಚ್ಚು. ಹಂಗಿದೆ ಪರಿಸ್ಥಿತಿ. ಓವರಾಲ್ ಆಗಿ ನಿಮ್ಮ ಕಣ್ಣಿಗೆ ಕಂಡಂಗೆ ಬೆಂಗಳೂರಿನ ಗುಂಡಿಯಿಂದ ಆಗ್ತಿರುವಂತಹ ಅನಾಹುತಗಳ ಬಗ್ಗೆ ಹೇಳೋದಾದ್ರೆ? ಶರತ್, ಪ್ರಮುಖವಾಗಿ ಬೆಂಗಳೂರು ಒಂಥರ ತುಂಬಾ ಹೆಸರುವಾಸಿಯಾಗಿರ್ತಕ್ಕಂತಹ ನಗರ. ಇಲ್ಲಿ ದೇಶ ವಿದೇಶ ವಿವಿಧ ರಾಜ್ಯಗಳಿಂದ ಬಂದು ಜನರು ನೆಲೆಸಿರ್ತಕ್ಕಂತಹ ನಗರ ಬೆಂಗಳೂರಿಗೆ ತನ್ನದೇ ಆದ ಇತಿಹಾಸವನ್ನು ಹೊಂದಿರತಕ್ಕಂತಹ ನಗರ. ಆದರೆ ಇತ್ತೀಚೆಗೆ ಅದು ಯಾಕೋ ಗೊತ್ತಿಲ್ಲ, ಬೆಂಗಳೂರು ಹೋಗ್ಬಿಟ್ಟು ಇದೀಗ ಗುಂಡಿಗಳ ನಗರ ಆಗಿದೆ. ಬೆಂಗಳೂರಿನ ಗುಂಡಿ ಬೆಂಗಳೂರು ಅಂತಲೂ ಸಹ ಇದೀಗ ಕರೀತಾ ಇರ್ತಕ್ಕಂಥದ್ದು. ಯಾವ ರೋಡ್ಗೆ ಹೋಗ್ಲಿ, ಬೆಂಗಳೂರಿನ ಯಾವ ಏರಿಯಾಗೆ ಹೋಗ್ಲಿ, ಎಲ್ಲ ರೋಡಲ್ಲೂ ಸಹ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರತಿಯೊಂದು ಏರಿಯಾದಲ್ಲೂ ಸಹ ಒಂದೊಂದು ಮೊಣಕಾಲುದ್ದ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಇಲ್ಲಿ ವೆಹಿಕಲ್ಗಳು, ಅದರಲ್ಲೂ ಪ್ರಮುಖವಾಗಿ 2 ವೀಲರ್ ಆಗಿರ್ಬೋದು, ಆಟೋಗಳಾಗಿರ್ಬೋದು, ಇವುಗಳು ಹೋಗ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರಿದ್ರು ಸಹ ಕೈಕಾಲು ಮುರ್ಕೋಬಹುದು ಅಥವಾ ಪ್ರಾಣನೇ ಹೋಗ್ಬೋದು. ಆ ರೀತಿ ಘಟನೆಗಳು ಬೆಂಗಳೂರಿನಲ್ಲಿ ಆಗ್ತಾ ಇದ್ದಾವೆ. ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು, ಒಂದೇ ಒಂದು ಗುಂಡಿಗಳನ್ನು ಮುಚ್ಚಿಲ್ಲ, ಒಂದೇ ಒಂದು ಗುಂಡಿಗೆ ಮಣ್ಣು ಸಹ ಹಾಕಿಲ್ಲ. ಇವರು ಜನರಿಗೆ ಮಣ್ಣು ಹಾಕ್ತಾ ಇದ್ದಾರೆ ಹೊರತು ಗುಂಡಿಗಳಿಗೆ ಮಣ್ಣು ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಜನರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ವಿಪಕ್ಷಗಳು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಾವಿವತ್ತು ಏನೋ ಪ್ರತ್ಯಕ್ಷ ವರದಿಯನ್ನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಶ್ರೀರಾಮ್ಪುರದ ಏನು ಮಲ್ಲೇಶ್ವರಂನಿಂದ ಬರೋ ರೋಡು, ಮಂತ್ರಿಮಾಲಿಂದ ಬರೋ ರೋಡು, ಹಾಗೆ ರಾಜಾಜಿನಗರದಿಂದ ಬರ್ತಕ್ಕಂತಹ ರೋಡ್ಗೆ ಹೋಗಿದ್ವಿ. ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂಥರ ಕೆರೆ ರೀತಿ ಇರ್ತಕ್ಕಂತಹ ಹೊಂಡ ರೂಪದಲ್ಲಿರ್ತಕ್ಕಂತಹ ಗುಂಡಿಗಳಿದ್ವು. ಅಲ್ಲಿ ನಾವು ವರದಿ ಮಾಡುವಂತಹ ಸಂದರ್ಭದಲ್ಲೇನೆ ಏಕಾಏಕಿ ಬಂದಂತಹ 2 ವೀಲರ್ಗಳು 2 ಟೂ ವೀಲರ್ಗಳು ಗುಂಡಿಯಲ್ಲಿ ಬಿದ್ದು
ಸ್ವಲ್ಪ ಯಾಮಾರಿದ್ರು ಸಹ ಇಬ್ಬರ ಏನು ವಾಹನ ಸವಾರರ ಕೈಕಾಲುಗಳು ಸಹ ಕಟ್ಟಾಗಬೇಕಾಯ್ತು. Okay. ಅಂತಹ ಅವಾಂತರಗಳು ಸಹ ಬೆಂಗಳೂರಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಗುಂಡಿಗಳ ನಿರ್ಮೂಲನೆ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಂದು ಏರಿಯಾದಲ್ಲೂ ಸಹ ಬೆಂಗಳೂರಿನಲ್ಲಿ ಗುಂಡಿಗಳು ಬಿದ್ದಿರ್ತಕ್ಕಂಥದ್ದು. ಇದಕ್ಕೆ ಈಗ ITBT ಶಾಕ್ ಸಹ ಸರ್ಕಾರಕ್ಕೆ ಎದುರಾಗಿರ್ತಕ್ಕಂಥದ್ದು. ಈಗಾಗಲೇ ಆಂಧ್ರದ CM ಅವರು ಏನೋ ಬೆಂಗಳೂರಿನಿಂದ ಸ್ಥಳಾಂತರವಾಗ್ತಾ ಇರ್ತಕ್ಕಂಥ IT ಕಂಪನಿಗಳನ್ನ ನಾನು ನಮ್ಮ ರಾಜ್ಯದಲ್ಲಿ ಸ್ಥಳಾವಕಾಶವನ್ನ ಕೊಡ್ತೀವಿ, ಬಂದು ಮಾಡಿ ಅಂತಲೂ ಸಹ ಅವರು ಆಹ್ವಾನವನ್ನ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ITBT ಸೆಕ್ಟರ್ ಸಹ ಸ್ಥಳಾಂತರ ಆಗೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಗುಂಡಿ ಅಂತಾನೆ ಹೇಳ್ಬೋದು ಶರತ್. ಎಸ್, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.